ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೋಲು ಮಂಡೆ ಸಾಂಗ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಚಂದನ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿತ್ತು. ನಿನ್ನೆ ಈ ಒಂದು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಲಾಗಿತ್ತು ವೀಕ್ಷಕರೇ. ಈಗ ಪದೇ ಪದೇ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಆಗ್ತಾ ಇದೆ. ಈ ಹಿಂದೆ ಶಿವ ಭಂಗಿ ಹೊಡೆಯುವಂಥ ಬಗ್ಗೆಯೂ ಸಹ ಚಿತ್ರೀಕರಣವನ್ನು ಮಾಡಿದ್ರು. ಈ ಬಾರಿಯೂ ಹಿಂದೂ ದೇವರಿಗೆ ಅವಹೇಳನ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸಹ ದೂರನ್ನು ವಾಪಸ್ ಪಡೆದುಕೊಳ್ಳೋದಿಲ್ಲ, ನಾವು ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ತೀವಿ. ಬಜರಂಗ ದಳದ ಮುಖಂಡ ತೇಜಸ್ ಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದನ್ ಶೆಟ್ಟಿ ವಿರುದ್ಧ ತೇಜಸ್ ಗೌಡ ನಿನ್ನೆ ದೂರನ್ನ ಕೊಟ್ಟಿದ್ರು ವೀಕ್ಷಕರೇ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿರ್ತಕ್ಕಂಥ ಒಂದು ದೂರು ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ ಸ್ಪಷ್ಟೀಕರಣ ಮಾಡ್ತಿದ್ದಾರೆ. ನಾವು ಬೇರೆ ಧರ್ಮದವ್ರ ಥರ ಪೊಲೀಸವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅಥವಾ ಬೆಂಕಿ ಇಡೋದಾಗ್ಲಿ ನಾವು ಅದು ಮಾಡಲ್ಲ. ನಾವು ಕಾನೂನು ಗೌರವ ಕೊಡ್ತೀರಿ. ನಾವಿರೋದು ಹಿಂದೂಸ್ತಾನಲ್ಲಿ ಭಾರತ ಸಂವಿಧಾನಕ್ಕೆ ನಾವು ತುಂಬ ಗೌರವ ಕೊಡ್ತೀರಿ. ಆ ಸಂವಿಧಾನ ಮೂಲಕ ಏನು ಪ್ರಕರಣ ದಾಖಲು ಮಾಡಬೇಕು ಆ ಪ್ರಕರಣ ದಾಖಲು ಮಾಡಿದ್ದೀರಿ. ಸಂವಿಧಾನ ಲೀಗಲ್ ಒಪಿನಿಯನ್ ಏನೇನಿದೆ, ಲೀಗಲ್ ಆ್ಯಕ್ಷನ್ಗಳು ತೊಗೊಳ್ಳೋಕ್ಕೆ ನಾವು ಪೊಲೀಸರು ಸೂಚನೆ ಕೊಟ್ಟಿದ್ದೀರಿ. ನಾವು ಯಾವುದೇ